ஹலோ ஃப்ரெண்ட்ஸ், நம்ம இப்போ காலர் நெக்குக்கு காலர் எப்படி ரெடி பண்ணுறதுன்றதை பற்றி நம்ம பார்க்கலாம். இந்த ಕ್ಲಾಸ್ வந்து ಕನ್ನಡದಲ್ಲಿ இருக்கும். ಇದು ನೀವು ಪೇಪರ್ ಕ್ಯಾನ್ವಾಸಲ್ಲೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಬಟ್ ಇದಂದ್ರೆ ಈಸಿ ಆಗುತ್ತೆ ಕೆಲಸ, ಅದರಿಂದ ನಾನು ಇದರಲ್ಲಿ ಮಾಡ್ತೀನಿ. ಇನ್ನೊಂದು ಇದು ಅದಕ್ಕಿಂತ ಇದು ಒಂಚೂರು ಸ್ಟಿಫ್ ಇರುತ್ತೆ. ಪೇಪರ್ ಕ್ಯಾನ್ವಾಸ್ಗಿಂತ ಕಾಲರ್ಗಂತ ಸಪ್ರೇಟ್ ಕ್ಯಾನ್ವಾಸ್ ಇದೆ, ಓಕೆನಾ. ಪೇಪರ್ ಕ್ಯಾನ್ವಾಸ್ ಥರ ಇರುತ್ತೆ, ಬಟ್ ಸ್ವಲ್ಪ ರಫ್ ಆಗಿರುತ್ತೆ. ಇವಾಗ ನಿಮ್ಗೆ ಬ್ಲೌಸಲ್ಲಿ ಎಷ್ಟು ಬಂತೋ ಅಷ್ಟು ಪ್ಲಸ್ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, ಓಕೆನಾ. ಇಲ್ಲಾಂದ್ರೆ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, ನಮ್ಗೆ ಹಿಂದೆ ಮುಂದೆ ಆಗಿಬಿಡುತ್ತೆ, ಓಕೆನಾ. ತೊಗೊಂಡು ಅದನ್ನು ಅರ್ಧ ಮಾಡ್ತಾಯಿದ್ದೀನಿ. ಇದು ಸೆಂಟರ್. ಇವಾಗ ಇಲ್ಲಿ ಪೆನ್ ಇರ್ಕಾಕ ಸೊ ಕಾರ್ನರ್ ಮಾತ್ರ ಇಲಾಗ ಒಂಚೂರು ಕರ್ವ್. ಇದು ಕರ್ವ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲ ಕಾಲರ್ ನಾರ್ಮಲ್ ಕಾಲರೇ ಬೇಕು ಅಂದರೆ ನೀವು ಹಂಗೆ ಸ್ಟಿಚ್ ಮಾಡ್ಕೋಬೋದು. ನನಗೆ ಇಲ್ಲಿ ಒಂಚೂರು ಕರ್ವ್ ಬೇಕು, ಸೊ ನಾನು ಈ ಥರ ಕರ್ವ್ ತೊಗೊತಾ ಇದ್ದೀನಿ, ಓಕೆನಾ. ಇಲ್ಲೂ ನಾನು ಏನು ಕಟ್ ಮಾಡ್ತಾ ಇಲ್ಲ, ಈ ಕಾರ್ನರ್ನ ಮಾತ್ರ ಆ ಥರ ಶೇಪ್ ಕೊಡ್ತಾ ಇದ್ದೀನಿ. ಎರಡನ್ನೂ ಫೋಲ್ಡ್ ಮಾಡಿ ಈ ಶೇಪ್ ಕೊಟ್ಟಿದ್ದೀನಿ, ಓಕೆನಾ. ಸೆಂಟ್ರು ನಾನು ಮಾರ್ಕ್ ಹಾಕಿದ್ದೀನಿ, ಸೆಂಟರ್ ಮಾರ್ಕು ಹಾಕೊಂಡ್ಬಿಡಿ. ಇವಾಗ ಇದಕ್ಕೆ ನಾವು ಬಟ್ಟೆ ತಗೋಬೇಕು. ಇದಕ್ಕಿಂತ ಈ ಕಡೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇದ್ರೂ ನಡೆಯುತ್ತೆ. ನಿಮ್ಮ ಹತ್ರ ಯಾವ ಥರ ಬಟ್ಟೆ ಇದೆಯೋ ಆ ಥರ ತೊಗೊಳ್ಳಿ. ನಾನು ಈ ಥರ ಒಂಚೂರು ಎಕ್ಸ್ಟ್ರಾ ತೊಗೊತೀನಿ, ಓಕೆನಾ. ಅದೇ ಥರ ಇದು 1 ಇಂಚ್ ಇದ್ದಾವೆ, ಇದರಲ್ಲಿ ನೀವು 2 ಇಂಚು 1.5 ಇಂಚ್ ಆ ಥರನೂ ತೊಗೋಬೋದು. ಬಟ್ ಇದು ಕ್ಯಾನ್ವಾಸ್ ಎಷ್ಟಿದೆಯೋ ಅದಕ್ಕಿಂತ ಡಬಲ್ ಮಾಡಂಗೆ, ಇಲ್ಲಾಂದ್ರೆ ಒಂಚೂರು ಎಕ್ಸ್ಟ್ರಾ ಈ ಥರ ಕ್ಲಾತ್ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಇದು ಲೆಂತ್ ಎಷ್ಟಿದೆಯೋ ಅದೇ ಲೆಂತು ಒಂಚೂರು ಎಕ್ಸ್ಟ್ರಾ ತೊಗೊಳ್ಳಿ, 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಆಗಲೇ ಇದು 1 ಇಂಚ್ ಇದೆಯಂತೆ, ಇದು ಒಂದು 2 ಅಥವಾ 3 ಇಂಚ್ ಇರಬೇಕು, ಓಕೆನಾ. 2 ಇಂಚ್ ಇದ್ರೂ ಸಾಕು, ಬಟ್ ಸ್ಟಿಚ್ ಮಾಡೋದು ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅದರಿಂದ ನಾವು ಒಂದು 3 ಇಂಚ್ ತೊಗೊಳ್ಳೋಣ. ಈ ಥರ 3 ಇಂಚಲ್ಲಿ 2 ಬಟ್ಟೆ ಬೇಕು. ಈ 2 ಬಟ್ಟೆ ತೊಗೊಂಡು ಮಾಡ್ಕೋಬೋದು, ಇಲ್ಲಾಂದ್ರೆ ಇದೇ ಲೆಂತ್ ಹಂಗೆ 5 ಇಂಚ್ ಇಲ್ಲಾಂದ್ರೆ 4 ಇಂಚ್ ಲೆಂತಲ್ಲಿ ಒಂದೇ ಬಟ್ಟೆಯಲ್ಲೂ ಮಾಡ್ಕೋಬೋದು. ಬಟ್ ಒಂದೇ ಬಟ್ಟೆಯಲ್ಲಿ ಮಾಡೋದು ನಿಮಗೆ ಕಷ್ಟ ಆಗುತ್ತೆ ಒಂಚೂರು, ಸ್ಟಾರ್ಟಿಂಗಲ್ಲಿ ಅರ್ಥ ಆಗಲ್ಲ. ಇವಾಗ ನಾನು ಇದಕ್ಕೆ ರಾಂಗ್ ಹಾಕಿದ್ದೀನಿ, ಇದು ರಾಂಗ್ ಹಾಕಿದ್ದೀನಿ. ರಾಂಗ್ ಸೈಡಲ್ಲಿ ಈ ಥರ 2 ಬಟ್ಟೆ ಇದೆಯಲ್ಲ, ಫಸ್ಟು ರಾಂಗ್ ಸೈಡ್, ಓಕೆನಾ. ರಾಂಗ್ ಸೈಡ್ ತಗೊಂಡು ಈ ಥರ ಸ್ಟ್ರೈಟ್ ಇದೆಯಲ್ಲ, ಕವ್ ತೊಗೊಂಡಿರೋ ಪ್ಲೇಸಲ್ಲ, ಸ್ಟ್ರೈಟ್ ಇರೋ ಸೈಡನ್ನು ಇಟ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಕೇಳಿ ಮತ್ತೆ, ಓಕೆನಾ. ಈ ಪಕ್ಕ ಸ್ವಲ್ಪ ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಸ್ಟ್ರೈಟ್ ಇರೋದನ್ನು ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಹಾಫ್ ಇಂಚ್ ಫೋಲ್ಡಿಂಗ್ ಮಾಡಿ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ.
ಸ್ಟಿಚ್ ಎಡ್ಜಲ್ಲಿ ಮಾಡಿ ಇದರಲ್ಲಿ ರಾಂಗ್ ಸೈಡಲ್ಲಿ ಈ ಕ್ಯಾನ್ವಾಸ್ನ ಹಾಕಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇನ್ನೊಂದು ಪೀಸ್ನ ಒಳ್ಳೆ ಸೈಡ್ ತೊಗೋಬೇಕು. ಓಕೆನಾ? ಒಳ್ಳೆ ಸೈಡ್ ತೊಗೊಂಡು ಹಂಗೆ ಅದನ್ನ ಮೇಲೆ ಇದನ್ನ ಹಿಂಗೆ ಪ್ಲೇಸ್ ಮಾಡಿಬಿಟ್ಟು ಕ್ಯಾನ್ವಾಸಲ್ಲಿ ಸ್ಟಿಚಿಂಗ್ ಬೀಳಬಾರ್ದು, ಬಟ್ ಅದು ಎಜ್ಜಿಗೆ ಸ್ಟಿಚಿಂಗ್ ಬರಬೇಕು. ನನಗೆ ಈ ಥರ ಬೇರೆ ಬೇರೆ ಕಲರ್ ಇದರಿಂದ ನಾನು ನೋಡಿ ನೋಡಿ ಮಾಡ್ತಾ ಇದ್ದೀನಿ. ಒಂದೇ ಕಲರ್ ಇದ್ದರೆ ನೀವು ಈಸಿ ಹಂಗೆ ಮಾಡ್ಕೋಬೋದು. ನೋಡಿ ಕ್ಯಾನ್ವಾಸಲ್ಲಿ ಸ್ಟಿಚಿಂಗ್ ಮಾಡಿಲ್ಲ, ಬಟ್ ಅದು ಹತ್ರನೇ ಮಾಡ್ಕೊಂಡು ಬರಬೇಕು. ಓಕೆನಾ? ಅರ್ಥ ಆಗ್ತಾ ಇದೆಯಾ? ಸ್ಟಿಚಿಂಗ್ ಆದಮೇಲೆ ಒಂದು 1/2 ಇಂಚ್ ಮಾತ್ರ ಬಿಟ್ಬಿಟ್ಟು ಕಟ್ ಮಾಡಬೇಕು. ಓಕೆನಾ? ಈ ಶೇಪ್ ಇರೋ ಸೈಡ್ ಮಾತ್ರ ನಾಚ್ಕೊಟ್ಕೊಳ್ಳಿ, ಯಾಕೆಂದರೆ ಅದು ಟರ್ನ್ ಆಗಲ್ಲ. ಸ್ಟ್ರೈಟ್ ಇರೋದು ಹಂಗೆ ಇರಲಿ. ಇವಾಗ ಕರೆಕ್ಟಾಗಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬಿದ್ದಿಲ್ಲ, ಇದನ್ನು ನೋಡಿಬಿಟ್ಟು ಇನ್ನೊಂದು ಸ್ಟಿಚ್ ಹಂಗೆ ಮಾಡಿಕೊಂಡು ಓಕೆನಾ? ಇವಾಗ ನಾಚೆಲ್ಲ ಕೊಟ್ಟಾದ್ಮೇಲೆ ಹಂಗೆ ಇದನ್ನು ಉಲ್ಟಾ ಮಾಡಿ. ಅರ್ಥ ಆಗ್ತಾ ಇದೆಯಲ್ಲ? ಈ ಕಾರ್ನರ್ನ ಈ ಪೆನ್ನು ಏನಾದ್ರು ಒಂದು ಇಟ್ಕೊಂಡು ಈ ಥರ ಚೆನ್ನಾಗಿ ತಗೊಳ್ಳಿ ಆ ಸೈಡ್ನ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ, ಮತ್ತೆ ಹೇಳ್ತೀನಿ. ಇದನ್ನ ಈ ಥರ ಮಾಡಿಬಿಟ್ಟು ಮೇಲೆ ಐರನ್ ಮಾಡಿಕೊಂಡ್ರೂ ಒಳ್ಳೆಯದಾಗುತ್ತೆ. ನನಗೆ ಮೇಲೆ ಮತ್ತೆ ಸ್ಟಿಚ್ ಮಾಡೋಕ್ಕೆ ಕಲರ್ ಚೇಂಜ್ ಮಾಡ್ಕೋಬೇಕು. ಟರ್ನ್ ಮಾಡಿಬಿಟ್ಟು ಇವಾಗ ಇದನ್ನ ಮೇಲೆ ಒಂದು ಪ್ರೆಸ್ ಸ್ಟಿಚ್ ಥರ ಹಾಕ್ತಾಯಿದ್ದೀನಿ ನಾನು. ಇದು ಆಪ್ಷನ್, ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಐರನ್ ಮಾಡಿಕೊಂಡ್ರೂ ಹಂಗೆ ಸ್ಟಿಚ್ನೆಸ್ ಇರುತ್ತೆ. திரும்ப பிச்சுட்டு கூட Thanks for watching.